AudioJungle. ಅಲ್ಲ ಟಿಫಿನ್ ಆಗಿಂದ ಮೊದ್ಲೇ ಖಾ ಹೊಟ್ಟಾಗ ನಾ ಗುಳಿಗೆ ತೊಗೊಂತ ಗೊತ್ತೈತಿ ಗುಳಿಗೆ ತಂಬ ಹೋಗದ ಎಲ್ಲಾರಿ ಗುಳಿಗೆ ಖಾಲಿ ಆಗಿದಾವ. ಅಲ್ಲ 4 ದಿನದಿಂದ ಹೇಳಾಕತ್ತ ನಮ್ಗ ಇನ್ನೂ ತಂದಿಲ್ಲ ಅಂತ ಏನ್ ಹೇಳ್ಬೇಕು ಅವಂಗ ಬಿಟ್ಟು ಬಿದ್ದು ಐತಿ ಇಲ್ಲ ಅವಂಗ ಹೀಗೆ ತಗೊಂಬಾ ಅಂತೇಳಿ 4 ದಿನದಿಂದನೇ ಹೇಳಿನ ಅವನ್ಗೆ ಕೇರ್ ನಿಮ್ ಮಗನ ಕರೀಲಿಲ್ಲ ಅವನ್ನ. ಕೃಷ್ಣ ಕೃಷ್ಣ ಅಪ್ಪ ನೋಡಪ್ಪ ನಾನು ಕೆಲ್ಸಕ್ಕೆ ಹೋಗ್ಬೇಕು. ಇಲ್ಲ ಸರ್ ಮಾಡ್ತೀನಿ. ನಿಮ್ಮ ಅಪ್ಪ ಜನ ಕೇಳಾತ ನೋಡ್ ಕೇಳು. ಏನಪ್ಪ ಅಲ್ಪ ಹಾಕಿತ್ತೆ 4 ದಿನದಿಂದ ನಿನಗೆ ಏನ್ ಹೇಳಾಕತ್ತ ನಾನು ಹಾಳು ಹೊಟ್ಟೆನ ಗುಳಿಗೆ ನನ್ಗೆ ಬೇಕಾಕೈತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಐತೆ ಅನ್ನೋದು ಗೊತ್ತೈತಿಲ್ಲ ಎಷ್ಟು ತ್ರಾಸ ಆಗತ್ತೆ ನನಗೆ. ಅಲ್ಲದೆ ನಿನಗೆ ಏನು ಅಷ್ಟು ಬಾರಿ ಹಚ್ತಾನೆ ನಾನು ಹೊಲ್ದನ್ ಕೆಲಸ ಎಲ್ಲ ನಾನಾ ಮಾಡ್ತೇನೆ ಓದ್ದವ ನನ್ನ ಮಗ ಅಂತಂದು ಏನ್ ದೊಡ್ಡ ಕೆಲಸ ಇರ್ತಪ್ಪ ನಿಂತ ಗುಳಿಗೆ ತರಕ ಆಗಲ್ಲನ ನೀ ಆಫೀಸ್ಗೆ ಹೋಗೋ ದಾರ್ಯಾಗ ಇರ್ತೈತಿ ತರಕ್ ಏನಪ್ಪ ನಿಂತ ದಿಮಾಕ ಯಪ್ಪ ನನ್ ಟೆನ್ಷನ್ ತಂದಿರಲ್ಲಪ್ಪ. ಏನ್ ನಿಂದು ಟೆನ್ಷನ್ ನನ್ಕಿಂತ ಹೆಚ್ಚಿಂದ ಐತೇನ ನನಗೆ ಎಷ್ಟು ತ್ರಾಸ ಆಗತಿ ಗೊತ್ತಾಗಲ್ಲ ನಿನಗೆ. ಏ ಕೃಷ್ಣ ನಿಮ್ಮ ಅಪ್ಪಗೆ ಎಷ್ಟ್ ತ್ರಾಸ ಐತೆ ನಂಗೆ ಗೊತ್ತಿಲ್ಲ ನಿನಗೆ. ನೀವ್ ಹೋಗೋ ದಾರಾಗೆ ಐತಪ್ಪ ಫಾರ್ಮಸಿ ತಂದ್ ಕೊಡಕ್ ಆಗಂಗಿಲ್ಲ ನಿಂಗ್ ನಾ ಗುಳಿಗೆ. ಯವ್ವ ತಾಯಿ ಇವತ್ತು ಬಿಡ್ತಾ ಬರ್ತೀನಿ ಆತ ಬೆಳಗ್ಗೆ ಯಾಕೆ ಬೇಕತ್ತೀರಿ ಮೊದ್ಲ ಆಫೀಸ್ ಸಾವಿರಾರು ಕೆಲಸ ಅದಾವ ಟೆನ್ಷನ್ ಬೇರೆ ಐತಿ ಏನ್ ಮಾಡ್ಬೇಕ ನಾನು. ನೀವ್ ಹೋಗೋ ದಾರಾಗೆ ಐತಿ ತಂದ್ ಕೊಡಪ್ಪ 4 ದಿನ ಅಂತ ಹೇಳಾಕ್ ಕುಂತ. ಆಯ್ತು ತಂದು ಕೊಡ್ತೀನಿ. ನನಗ್ ತ್ರಾಸ ಐತಿ. ಹಲೋ ಸರ್ ಬನ್ನಿ ಸರ್ ಏ ಮರಿಬೇಡ ಮತ್ತೆ ಕಿತ್ತ ಗಡಬಡ್ ಮಾಡ್ಕೋಬೇಡ ಹುಷಾರಿ. ಇಷ್ಟೊತ್ತವ್ರ ಕತೆ ಕಾಯ್ತೀನಿ. ಆಯ್ತ್ ಬರ್ರಿ ಅವಂದೇ ಸಾವಿರ ಟೆನ್ಷನ್ ನಾಷ್ಟ ಮಾಡ್ಬೇಡ್ರಿ. ಹಾ ಬಂದ್ರಿ ಯಾಕ್ಲೇ ಲಕ್ಷ್ಮಿ ಇಲ್ಲಿ ಬಂದ್ ಕುಂತಿದಿ? ಏನಿಲ್ಲ ಹಿಂಗ ದೇವಸ್ಥಾನಕ್ ಬಂದಿದ್ದೆ. ದೇವ್ರಿಗೆ ಬಂದಿದಿ ಮಕ ಯಾಕೆ ಹಿಂಗ್ ಇಟ್ಕೊಂಡಿದಿ? ಏನ್ ಹೇಳ್ಬೇಕ್ ಬಿಡ್ಲೆ ಮನ್ಯಾಗಿಂದ ಸಮಸ್ಯೆನ ಬಾಳ ಆಗ್ಬಿಟ್ಟವು. ಅಂತವ್ ಏನಾಗೈತ್ಲೆ ಅಪ್ಪ ನಿನಗ? ಏನ್ ಮಾಡ್ಬೇಕ್ ಬಿಡ್ಲೆ ನಮ್ಮ ಅತ್ತಿ ನಮ್ಮ ಮಾವ ಏನ್ ಅದಾರಲ್ಲ ಬರೀ ನನ್ ಗಂಡಕ್ ಬೈತಾನ ಇರ್ತಾರೆ ಯಾವಾಗ ನೋಡಿದ್ರು. ಹೊರಗನು ದುಡಿತಾನ ಮತ್ ಮನ್ಯಾಗ ಬಂದು ಇವ್ರ ಜೊತೆ ಒಂದ್ ಮಾತ್ ಅನ್ಸ್ಕೋಬೇಕ್ ನನ್ ಗಂಡ. ನನಗಂತ್ರು ಅದನ್ನ ನೋಡಿ ನೋಡಿ ನನಗಂತ್ರ ಸಾಕಾಗ್ ಹೋಗ್ಬಿಟ್ಟೈತ್ಲೆ. ಏನ್ ಮಾಡ್ಬೇಕಂತಾನ ಗೊತ್ತಾಗತ್ತಿಲ್ಲ. ಹೌದ್ಲೇ ಅಪ್ಪ ನಿಮ್ಮ ಅತ್ತಿ ನಿಮ್ಮ ಮಾವ ಬರೇ ಒಟ 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 ಅಂತ ಅಂತಿರ್ತಾರಾಗ ಬರೇ ಒಟಗೂಡ್ತಾರಾಗ. ನೋಡ್ಲೆ ಇವತ್ತು ನನ್ ಗಂಡ ಖುಷಿಯಿಂದ ಏನೋ ಒಂದ್ ಒಳ್ಳೆ ಕೆಲ್ಸಕ್ ಹೊರಗ್ ಹೊಂಟಿದ್ರಿ. ಇವತ್ತು ಹೋಗೋ ಟೈಮ್ ಒಳಗ ನಮ್ಮ ಅತ್ತಿ ನಮ್ಮ ಮಾವ ಇಬ್ರು ಸೇರ್ಕೊಂಡು ಒಂದ್ ಗುಳಿಗೆ ತಗೊಂಬರಕ್ ಆಗಲ್ಲೇನೋ ಅದನ್ನ ತಗೊಂಬರಕ್ ಆಗಲ್ಲೇನೋ ಇದನ್ನ ತಗೊಂಬರಕ್ ಆಗಲ್ಲೇನೋ ಅಂತ ಬೈತಾರ. ಹೊರಗನು ದುಡಿಬೇಕು ದುಡ್ದಂಗ ಇವ್ರ ಜೊತೆಗೆ ಮತ್ ಮನಿಗ್ ಬಂದನು ಅನ್ಸ್ಕೋಬೇಕು. ನನ್ ಗಂಡ ಮನ್ಸಿಗೆ ಎಷ್ಟ್ ಬೇಜಾರಾಗ್ಬೇಡ ಹೇಳು. ಅದನ್ನ ನೋಡ್ ನನಗೆ ಎಷ್ಟ್ ಬೇಜಾರಾಗ್ಬೇಡ. ಲೇವ ಅವ ಎಲ್ಲ ಹಂಗಾವು ಮಾವ ಇಷ್ಟು ನಮ್ಮ ಅತ್ತಿ ನಮ್ಮ ಮಾವನ್ನ ಹೊರಗ್ ಹಾಕ್ಬಿಟ್ ನೋಡ ನಾನಂತ್ರ. ಹೊರಗ್ ಹಾಕ್ಬಿಟ್ಟೆ ನಿಮ್ಮ ಅತ್ತಿ ನಿಮ್ಮ ಮಾವನ್ನ? ಯಾಕ್ಲೇ ಹೊರಗೆ ಹಾಕಿದಿ? ಮತ್ ಹಿಂಗ ಮಾಡ್ತಿದ್ರು ಲೇ ಅವ್ರೆಲ್ಲ ಹಂಗ ಲೇವ. ನೀ ಕರೆಕ್ಟ್ ಇದ್ದಿದ್ರ ಈ ಪರಿಸ್ಥಿತಿ ಬರ್ತದಿಲ್ಲ. ಲೇ ನಾ ಕರೆಕ್ಟ್ ಆಗಿ ಆದಿನಲ್ಲೇ ನಾ ಇನ್ನು ಹೆಂಗಿರ್ಬೇಕ? ನೀ ಹೆಂಗಿರ್ಬೇಕ ಅನ್ನೋದು ಇನ್ನು ಗೊತ್ತಿಲ್ಲ. ನಿಮ್ಮ ಅತ್ತಿ ಮಾವಾಗ ಬೆಶ್ಶಗ ಕೆಲ್ಸ ಹಚ್ಚ ಅಂದ್ರ ಇದಾಕರ ಅವ್ರು. ಲೇ ಇಲ್ಲಲೇಪ ನಾನ್ ನಮ್ಮ ಅತ್ತಿ ನಮ್ಮ ಮಾವಾಗೆಲ್ಲ ಕೆಲ್ಸ ಎಲ್ಲ ಹಚ್ಚಲ್ಲ. ನಾನ್ ಎದಕ್ ಬಂದಿನಿ? ನಾನ್ ಕೆಲ್ಸ ಮಾಡಕ ಬಂದಿನಿಲ್ಲ. ನಾ ಎಲ್ಲಾ ಮನೆ ನೋಡ್ಕೊಂಡ್ ಹೋಗಕ ಬಂದಿನಿಲ್ಲ. ಅವ್ರು ಚೆನ್ನಾಗಿದ್ರೆ ಸಾಕು. ನಾ ಎಲ್ಲಾ ಕೆಲ್ಸ ಮಾಡ್ಕೊಂಡ್ ಹೋಗ್ತೀನಿಲೇಪ. ನಾ ಹಂಗೆಲ್ಲ ಕೆಲ್ಸ ಹಚ್ಚಕ್ ಹೋಗಂಗಿಲ್ಲ. ದಡ್ಡಿ 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 ನೀನ ನೀ ಹಿಂಗಿರೋಕ ಹಂಗ್ ಮಾಡಕತ್ತಾರ ಅವ್ರು. ನಿಮ್ಮಿಬ್ರು ಗಂಡ ಐತಿ ನೆಮ್ಮದಿನ ಹಾಳು ಮಾಡ್ಬಿಡ್ತಾರ ನೋಡು. ಇದ್ರ ನನ್ನ ಹಂಗಿರ್ಬೇಕ.
ಅಂದ್ರೆ ಹೆಂಗಿರ್ಬೇಕ್ಲೆ ಮತ್ತಿನ್ನು? ನೋಡು, ನಾ ಅಂತೂ ಇಷ್ಟ ಹೇಳ್ತೀನಿ, ನೀ ಸಂತೋಷ ಆಗಿರ್ಬೇಕಂದ್ರ ನನ್ ಮಾತ್ ಕೇಳಂಗಿದ್ರ ಕೇಳು. ನೀ ಹಿಂಗ ನಿಮ್ಮ ಅತ್ತಿ ಮಾವನ ಕೈ ಬಿಡು, ನಿನ್ ತಲಿ ಮ್ಯಾಗ ಮೆಣಸು ಹರಿತಾರ. ಇಲ್ಲಿ ಒಳ್ಳೇದ್ ಹೇಳೋರ್ಗೆ ಕಾಲೆಲ್ಲೈತಿ. ನಾ ಏನ ನಿನ್ ಬಗ್ಗೆ ಒಳ್ಳೇದ್ ಹೇಳಕತ್ತೀನಿ, ನೀನು ನಿನ್ ಗಂಡ ಚಂದ ಇರ್ಬೇಕಂದ್ರ ನನ್ ಮಾತ್ ಕೇಳು. ಇಲ್ಲಪ್ಪ ಅಂದ್ರ ನಿನ್ ಇಷ್ಟ, ನಿನ್ ಜೀವನ ವಿಚಾರ ಮಾಡು. ನೀ ಚಂದ ಇರ್ಬೇಕಂದ್ರ ನಿಮ್ಮ ಅತ್ತಿ ನಿಮ್ಮ ಮಾವನ್ ಕೆಲ್ಸಕ್ಕೆ ಹಚ್ಚು. ನೋಡವ, ನಾನಂತ್ರ ಇಷ್ಟ ಹೇಳೋದಿತ್ತು ಹೇಳಿನಿ, ಉಳ್ಕಿದ್ ನಿನ್ ಇಷ್ಟ, ನಿನ್ ಜೀವನ ನಿಂದಿದು. ಇದೇನ್ ಟಿವಿ ಹತ್ತ ಹೋಲ್ದ್ರಿ ಇದು? ಅದನ್ನ ನಮ್ಗೆ ಕೂಡ್ತಿಲ್ಲ, ಅದನ್ನ ರಿಮೋಟ್ನ. ಟಿವಿ ಇಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ಲ ನಿನಗೆ. ನಿಮ್ಗೆ ಏನ್ ಗೊತ್ತು ಸೀರಿಯಲ್ದು? ಸಸಿ ಏನ್ ಮನೆ ಬಿಟ್ಟು ಹೋಗಲ್ಲ ಇಲ್ಲ ಗೊತ್ತಿಲ್ಲ, ನೋಡ್ಬೇಕು ನಾನು. ಮನ್ಯಾಗ ನೋಡು, ಬರೇ ಟಿವಿ ಸೀರಿಯಲ್ ಟಿವಿ. ನಾನ್ ನೋಡ್ಬೇಕಂದಾಗ್ಲಿ ಏನಾರ ಒಂದ್ ಆಗಿರ್ತದ ಟಿವಿಗೆ. ಏನಾರ ಮಾಡಿಟ್ಟೆ ಅದು ರಿಮೋಟ್, ಏನಾರ ಆಗಿರ್ಬೇಕು, ಹತ್ತಾಕಿಲ್ಲ ಅದು. ಬಾರಿ ಟೆಲಿವಿಷನ್ ಬಿಡ ನಿನ್ನ. ನೋಡ್ಬೇಕ್ರಿ ಸೀರಿಯಲ್, ಅದೇನಾಗೈತೆ ಅನ್ನದ ಶಣಕ್ಕಿದೆ ನೋಡ್ ಸೀರಿಯಲ್. ನಾವ್ ನೋಡ್ಬೇಕಂದ್ರ ನೋಡ್ಬೇಕ್ರಿ ಆ ಸೀರಿಯಲ್ನ. ನೋಡ್ಕೊಂತ ಇರೋದಾಗಿ ಏನ್ ಕೆಟ್ಟ ಗಿಟ್ಟೈತೆ ಏನಾಗೈತೆ ಅದ್ ಹಾಕ್ತವಲ್ದು ನೀ ಬಿಡವಲ್ಲಿ. ಟಿವಿ ಸೀರಿಯಲ್ ಬಿಟ್ಟು ಬದುಕ ಇಲ್ಲ ನಿನಗೆ. ಚಲೋ ಹೊಂಟಿ ಹೇಳ. ನೋಡಿದ್ರೆ ಹೋಗಿತ್ತದ್ ಗೊತ್ತಿಲ್ಲ, ನನ್ ಸೊಂಟ ಒಂದು ನೋಯಾಕತ್ತೈತಿ, ಹೋದವ್ ಇನ್ನೂ ಬರ್ಲಿಲ್ಲ ನೋಡವ. ನೋಡೋಣ ಅಂದ್ರೆ ನೀವು ಗುಳಿಗೆದು ವಿಷಯ ಮಾತಾಡ್ತೀರಿ. ಟಿವಿ ಸೀರಿಯಲ್ ಬಿಡು ಅದನ್ನ. ಚಾ ತಂದೆ ಅಮ್ಮ ಕೊಡುವ, ಮೊದ್ಲು ಮಾವ ಕೊಡು. ಅಲ್ಲಿ ಹೋಗುವ ನಾನು. ಇರ್ಲಿ ತಗೋರಿ. ಬೇಡ ತೆಗಿ, ಬೇಡ. ಗುಳಿಗೆ ಒಂದ್ ತಗೊಂಡಿಲ್ಲಲ್ಲ ನಾನು, ಮತ್ತೆ ಹಸಿ ಹಾಕತಿ, ಬೇಡ ತಗೋ. ಹೌದಮ್ಮ, ಸರಿ ತಗೋರಿ. ಲಕ್ಷ್ಮಿ, ಆ ಟಿವಿ ಅಕ್ಕ ಹತ್ತವಲ್ ನೋಡುವ, ಸ್ವಲ್ಪ ಏನಾಗೈತ್ ನೋಡು. ನಿಮ್ ಮಾವಾಗ ಹೇಳಿದ್ರೆ ಏನ್ ದಾದ ಮಾಡೋಲ್ರ, ಸೀರಿಯಲ್ ನೋಡ್ಬೇಕಲ್ಲಿ. ನನಗೂ ಏನ್ ಗೊತ್ತಿಲ್ಲ ಅಲ್ರಿ ಅದ್ರ ಬಗ್ಗೆ, ನಿಮ್ ಮಗ ಬಂದ್ಮೇಲೆ ನೋಡ್ತಾರ. ಯಾಕವ? ಯಾಕೆ ತಂಗಿ ಅಷ್ಟೇ ಅಕ್ಷಿತ್ ಆಗಿದಿ? ನಾ ಏನ್ ಸಿಟ್ನಾಗಿ ತಗೋರಿ, ನಾ ಇರೋದ ಹಿಂಗ. ತಂದೇನಪ್ಪ, ನೋಡಪ್ಪ, ಇಷ್ಟ ತರಾಕ 4 ದಿನ ತಗೊಂಡಿ. ಈಗ ಸಮಾಧಾನ ಆತ್ ನೋಡ್ ನನಗೆ. ನೋಡಪ್ಪ, ನೀ ಸಣ್ಣ ಇದ್ದಾಗ ನಿನಗೇನ್ ಬೇಕು ಅದನ್ನ ತಂದು ಕೊಡ್ತಿದ್ದೆ. ತಂದು ಕೊಡೋ ಮಟ ಬಿಡ್ತಿದ್ದೆ ಇಲ್ಲ, ನೀನು ಹಠ ಮಾಡ್ತಿದ್ದಿ. ಈಗ ನಾ ಗುಳಿಗೆ ಆಗತ್ತರಿ 4 ದಿನ ತಗೊಂಡಿ. ಅರ್ಥ ಮಾಡ್ಕ್ಯಾರೋ ಕಿಟ್ಟಪ್ಪ. ಎಷ್ಟು ಕಷ್ಟಪಟ್ಟ ನಿನ್ ಸಂಬಂಧ ನಾನು. ಹಿಂಗೆಲ್ಲ ಮಾಡಬಾರ್ದು, ನನ್ನ ಸಂಕಟ ನನಗಪ್ಪ. ಅದಕ್ಕೆ ನಾನು ನಿನಗೆ ಸಿಟ್ಟು ಮಾಡಿದೆ, ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ. ಕೃಷ್ಣ, ನಿಮ್ಮಪ್ಪ ನಿಮ್ ಸಂಬಂಧ ಎಷ್ಟ್ ಕಷ್ಟಪಟ್ಟಾರ ಗೊತ್ತೇನೆ. ನೀವ್ ಬೇಕಂದಿದ್ದು ಕೊಡ್ಸೋತನ ಬಿಡ್ತಿರ್ಲಿಲ್ಲ. ಅವಾಗಿಂದ ಅವಾಗೆ ಕೊಡ್ಸೋರು. ಈಗ ನಾ ಗುಳಿಗೆ ತರಾಕ 4 ದಿನ ತಗೊಂತಾನ ನಿನ್ನ ಮಗ. ಸ್ವಲ್ಪ ತಂದು ಕೊಟ್ಟಿನಿಲ್ಲ, ಕರೆಕ್ಟ್ ಟೈಮ್ ತಗೋ. ರೀ, ನಾ ಏನೋ ಹೇಳಿದ್ಮೇಲೆ ತಗೊಂಡ್ ಬಂದಿರಿ. ಯಾರ್ದಂತ ಕೇಳಿ ನಾನು, ನನಗ ಆಫೀಸ್ ಕೆಲಸ ಇರ್ತಾವು, ನಿಂದ್ ಕೇಳ್ಬೇಕ ಇವ್ರದ್ ಕೇಳ್ಬೇಕ. ಹಗ್ಗ ಸಾಕಾಗ್ಬೇಕು ಕನ್ನಡ. ಸವಿತಾ, ಸವಿತಾ ನಿಂದ್ರ, ಸವಿತಾ ನಿಂದ್ರ. ಸವಿತಾ, ಯಾಕ್ಲೆ
ನಾನ್ ನಿನ್ ಜೊತೆ ಅರ್ಜೆಂಟ್ ಮಾತಾಡ್ಬೇಕು. ಏನ್ಲೇ ಅಂತ ವಿಷಯ? ಲೇ ಏನ್ ಕೇಳ್ತಿಲೆ, ನಮ್ಮ ಮನ್ಯಾಗ ನಮ್ಮ ಅತ್ತಿ ಮಾವರ ಸಲುವಾಗಿ ನನ್ ಗಂಡ ನನ್ ಮೇಲೆ ಸಿಟ್ ಮಾಡಾಕನ್ಲೆ. ನನಗ್ ಬಾಳ್ ಬೇಜಾರಾಗತ್ ಬಿಡತ್ಲೆ, ಸಾಕಾಗ್ ಹೋಗದತ್ಲೆ ನನಗೆ. ನಾನ್ ಹಿಂಗ್ ಹೇಳಿದ್ನಿಲ್ಲ, ಅತ್ತಿ ಮಾವ ಅಂತಂದು ಏನೇನ ಇದು ಮಾಡಿದಿ, ಅದಕ್ಕ ಹಿಂಗ್ ಮಾಡಿದ್ರ ಅವ್ರು. ಲೇ ಇವಾಗ ಅದ್ನೆಲ್ಲ ಯಾವಾಗ ಕಟ್ಬೇಡ, ನಾ ಈಗ ಏನ್ ಮಾಡ್ಬೇಕನ್ನೋದ್ ಹೇಳ್ಲೆ ನನಗೀಗ. ಈಗರ ನಾ ಹೇಳ್ದಂಗ್ ಕೇಳು, ನಿನ್ ಗಂಡ ನಿನ್ ಮ್ಯಾಗ ಬಾಳ್ ಪ್ರೀತಿ ಇಟ್ಟನ್ಲೇ. ನಿನ್ ಗಂಡನ್ ಮುಂದ ನಿಮ್ ಅತ್ತಿ ಮಾವನ್ನ ಕೆಟ್ಟರ್ನಾಗ್ ಮಾಡು. ಇಷ್ಟ್ ಮಾಡಿದ್ರಿ ಇನ್ನೂ ಸ್ವಲ್ಪ ಮಾಡು. ಇವಾಗ ಬೆಶ ಕೆಲ್ಸ ಹಚ್ಚು, ಎಷ್ಟ್ ಹಾಕಿ ರುಬ್ಬಸ, ಎಲ್ಲಾ ಕೆಲ್ಸ ನಿನ್ ಗಂಡನ ಮಾಡ್ಬೇಕನು. ಹೊರಗೆ ಏನ್ರ ಕೆಲಸ ಇದ್ರ ನಿಮ್ ಅತ್ತಿ ಮಾವನ್ ಕಳ್ಸು. ಈಗರ ನಾ ಹೇಳ್ದಂಗ್ ಕೇಳು, ನಿನ್ ಗಂಡ ನಿನ್ ಮ್ಯಾಗ ಬಾಳ್ ಪ್ರೀತಿ ಇಟ್ಟನ್ಲೇ. ಹೌದಾ, ನನ್ ಗಂಡ ನನ್ ಮೇಲೆ ಪ್ರೀತಿ ಇಟ್ಕೊಂಡದಂತ ಹೇಳ್ತೀನಿ. ಬೇಕಾರ ಒಮ್ಮೆ ಹೋಗಿ ಟೆಸ್ಟ್ ಮಾಡು, ಅವ್ರು ಈಟ್ ಮಾಡಿದ್ರೆ ಇನ್ನೂ ಸ್ವಲ್ಪ ಉದ್ದ ಮಾಡು. ಅವಾಗ ನಿನ್ ಗಂಡ ನಿನ್ ಮ್ಯಾಗ ಸಪೋರ್ಟ್ ಕೊಡ್ತಾ ನೋಡು. ಹೌದೇನ್ಲಿ, ನೀ ಹೇಳಿದ್ದಂಗ ಮಾಡ್ತೀನಿ. ಹಂಗಿದ್ರೆ ಅದನ್ನ ಇವತ್ತ ಮಾಡ್ತೀನಿ. ಸರಿಲೇ, ನಾ ಬರ್ತೀನಿ. ಥ್ಯಾಂಕ್ಸ್ ಹೇಳಿದ್. ಯಾಕೋ ಕಣ್ಣಾಗ ನೀರ್ ಬರತ್ತವ್ರಿ, ತಲೆನೂ ನುಸಾತತ್ರಿ, ಚಸ್ಮಾ ಬಂದವೇನ, ಚಸ್ಮಾ ತರ ಕೇಳ್ಬೇಕ್ರಿ ಕೃಷ್ಣಾಗ. ಹೌದಾ? ಹೌದ್ರಿ. ಯಾವಾಗ್ಲಿಂದ ಹಂಗ ಆಗತ್ತೈತಿ ಅದು? ಈಗ ಹಂಗೆ ಸಣ್ಣಕ್ಕ ಅನಸ್ತಾ ಇತ್ರಿ, ಇವತ್ತು ಬಾಳ ತ್ರಾಸ ಆಗತ್ತೈತಿ ನನಗೆ. ಅಲ್ಲ ಮಳ ಹೇಳ್ಬೇಕ ಬೇಡ? ನಮ್ ಕಿಟ್ಟುಗಾರ ಹೇಳಕ್ ಬರ್ತಿತ್ತು. ಅಲ್ಲ ನಿನ್ ಮಗ ಅದಾನ, ಹೇಳಕ್ ಬರ್ಲಿಲ್ಲ ನಿನಗೆ? ಅವ್ ಬಂದ್ ಕೂಡ್ಲೆ ಹೇಳ, ದವಾಖಾನೆ ಕರ್ಕೊಂಡ್ ಹೋಗಂತಂದ. ಹಿಂಗ ನುಂಗ್ಕೆಂಡ ಹಿಂಗಾಗೈತ್ ನಿಂದ ನೋಡು, ಕಣ್ಣು ಕೆಂಪಗಾಗ್ಯಾವ. ಹುಚ್ಚಿ. ಆಯ್ತ್ರಿ, ಕೃಷ್ಣ ಬರ್ಲಿ, ಅವ್ನ್ ಬಂದಿಂದ ದವಾಖಾನೆ ಕರ್ಕೊಂಡು ಹೋಗಿ ತೋರ್ಸ್ಕೊಂಡ್ ಬರ್ತೀನಿ. ಹೋಗ್ ಬಾ ಮರಳ, ಮೊದ್ಲೇಕ ಚಸ್ಮಾ ಬಂದ್ಗಿಂದವನ. ಎಲ್ಲಾರ್ಗು ನನ್ ಗಂಡನ ಹೋಗ್ಬೇಕನ, ನೀವ್ ಹೋಗ್ಕೊಂಬರಕ ಆಗಿಲ್ಲನ? ಏನವ ಏನ್ ಮಾತಾಡಕತ್ತಿದಿ ನೀನು? ವಯಸ್ಸದವ, ನಾನು ಹೋಗಿ ಬರ್ಬೇಕ. ಮನೆ ಖಾಲಿ ಕುಂದ್ರದ ಹೋಗ್ ಬಂದ್ರು ಒಂದ್ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೇದಲ್ರಿ, ಅದಕ್ಕೆ ಹೇಳಿದ್ರಿ. ನಂಗೆ ನಡೆಯಕ್ ಆಗಲ್ವಾ? ನಿನ್ ಗಂಡ ಆದ್ರೆ ಗಾಡಿ ಮೇಲೆ ಕರ್ಕೊಂಡು ಹೋಗಿ ತೋರ್ಸ್ಕೊಂಡ್ ಬರ್ತಾನ, ಅದಕ್ಕೆ ಯಾಕೆ ಹಿಂಗ್ ಮಾತಾಡಕೊಂತೀನಿ? ನನ್ ಗಂಡನ್ ಏನ್ ಅನ್ಕೊಂಡಿರೇನ ನೀವಿಬ್ರು? ಹೊರಗಡೆ ದುಡಿಬೇಕು, ಮತ್ತೆ ನಿಮ್ ಜೋಡಿ ಬಾಯಗಂಡ ನಡ್ಸ್ಕೋಬೇಕು ನನ್ ಗಂಡ. ನಾವೇನಂದ ಅಂತದ್ದು? ನನ್ ಮಗ್ ಏನಂದ ನಾನು? ಏನ್ ಬಿಟ್ಟಿದ್ರಿ ನೀವು? ನನ್ ಗಂಡ ಹೊರಗೆ ಹೋಗಿನೇ ದುಡಿಬೇಕು, ಮತ್ ನಿಮ್ ಜೊತೆ ಒಂದ್ ಮಾತ್ ಅನ್ಸ್ಕೋಬೇಕು. ಏನಾರ ತಂದ್ ಕೊಟ್ರು ಅಂತೀರಿ, ತಂದ್ ಕೊಡ್ಲಿದ್ರು ಅಂತೀರಿ. ನಿಮ್ಮಿಬ್ರು ಸಂಬಂಧ ನನ್ ನಿಮ್ದೇ ಹಾಳಾಗೈತಿ. ಏನಂದ್ರು ಒಟ್ ನನ್ ಗಂಡಕ್ ಬೈಯದ ನಿಮ್ ಸಂಬಂಧ. ನನ್ ಗಂಡ ನನ್ ಜೊತೆ ನೆಟ್ಟ ಮಾತಾಡತ್ತಿಲ್ಲ. ಏನ್ ಮಾತಾಡ್ತೀವಿ? ನಿಮ್ಮ ಮಾವನಿಗೆ ಹೆಂಗ್ ಬೇಕಂಗ್ ಮಾತಾಡತ್ತಿ ಅಲ್ಲ? ಅಯ್ಯಯ್ಯೋ, ನನ್ ಒಳಗಟ್ಟದ ಮನೆ ಕಟ್ಟಿ ಮಾಡಿ ಏನ್ ಮಾಡ್ದವ ನಾನು? ನನ್ ಗಂಡಿಲ್ಲ, ನನ್ ಮಕ್ಕಳು ಏನ್ರಿಕಿ ಹಿಂಗ್ ಮಾಡತ್ತಾಳ? ಮನಿ ಮರ್ಯಾದೆ ಎಲ್ಲ ತೆಗಿಯತ್ತಾಳಲಿಕ್ಕಿ. ಏ ತಂಗಿ, ಯಾಕೆ ಹಂಗ್ಯಾಕ್ ಮಾಡಕತ್ತಾಳ? ಏ ತಂಗಿ, ಅದ್ರ ಕೇಳಾತೀನಿ. ಏನಾಗೈತವ ನಿನಗೆ? ನಾವೇನ್ ಮಾಡಿವ ನಿನಗೆ? ಏನಿಲ್ಲಪ್ಪ, ಅಯ್ಯೋ ನೋಡ್ರಿ, ನೀವಿಲ್ಲ ನಿಮ್ಮ ಅಪ್ಪ ನಿಮ್ಮ ಅಮ್ಮ ನನ್ ಹಿಂಗ ಹೊಡಿತಾರ್ರಿ. ನೀವಿದ್ದ ಚೆನ್ನಾಗ್ ನೋಡ್ಕೊಂಡ್ರ, ಆಮೇಲೆ ನೀವು ಹೊರಗೆ ಹೋಗಿ ನನ್ ಹೊಡಿತಾರ್ರಿ. ಇಲ್ಲಿ ನೋಡ್ರಿ, ಇಲ್ಲ ನೋಡ್ತಾರ ನಿಮ್ಮ ಅಪ್ಪ ನಿಮ್ಮ ಇಲ್ಲಪ್ಪ, ನಾವೇನ್ ಮಾಡಿಲ್ಪ ಕಿಟ್ಟಪ್ಪ, ನಾವೇನ್ ಮಾಡಿಲ್ಲ, ಹೊಡೆದಿಲ್ಲ. ಏನಿಲ್ಲಪ್ಪ ಕಿಟ್ಟಪ್ಪ, ನಿಮ್ಮವ್ಗ ಕಣ್ಣಿನ ತೊಂದ್ರೆ ಐತಿ ಅಂತಂದಳು. ನಾನು ಹಂಗಾರ ನಿನ್ ಮಗನ್ ಕರ್ಕೊಂಡು ದವಾಖಾನಿಗೆ ಹೋಗಿ ಬಾ ಅಂತ ಹೇಳ್ದೆ. ಅಡ್ಕ ಈಕಿ ಬಂದು, ಯಾಕೆ ಎಲ್ಲ ನನ್ ಗಂಡನ ಮಾಡ್ಬೇಕು, ನೀವು ಮಾಡಕ್ ಬರಂಗಿಲ್ಲ, ನೀವು ಓಡಾಡಕ್ ಬರಂಗಿಲ್ಲ ಅಂತಂದು ನನಗ್ ಹೆಂಗ್ ಬೇಕಾದಂಗ್ ಮಾತಾಡಿದೆವು. ಅದಕ್ಕೆ ಸಿಟ್ಟು ಬಂದು ಒಂದೇಟು ತಿಳಿದಳಪ್ಪ, ಆಟ ನೋಡು. ಅದಕ್ಕೆ ಇಷ್ಟೆಲ್ಲ ಮಾತಾಡಕತ್ತಪ್ಪ, ಇಷ್ಟೆಲ್ಲ ರಂಪಾಟ ಮಾಡಾಕತ್ತಾಳ ನೋಡು. ಇಲ್ರಿ, ಅವ್ರು ಹೇಳೋದೆಲ್ಲ ನಂಬಕ್ ಹೋಗ್ಬೇಡ್ರಿ. ಅವ್ರು ನೀವಿಲ್ಲ ಹೊಡಿತಾರ್ರಿ, ಎಲ್ಲ ಮಾಡೋದೆಲ್ಲ ಡ್ರಾಮಾ ರೀ. ನೀವು ಹಿಂಗ ಬೈ ನನಗೆ, ಅವ್ರು ನೀವಿಲ್ಲ
ಸರ ಇರ್ಲಿ ನಿಮ್ಮನ್ ಮದುವೆ ಮನೆ ತಪ್ಪಿಗೆ ಎಲ್ಲಾರು ಸೇರ್ಕೊಂಡು ನೀನ್ ಚೆನ್ನಾಗಿ ಬಹುಮಾನ ಕೊಡಾಕ್ತೀರಿ. ಈ ಮನೆಗೆ ನಾನ್ ಸೊಸಿ ಅಲ್ಲ, ಈ ಮನೆ ಬಂದ್ರೆ ಒಂದು ಆಳಾಗಿನಿ. ಇಲ್ಲಿ ಮನೆ ಕೆಲ್ಸಾನು ಮಾಡ್ಬೇಕು, ನಿಮ್ಗೂ ಕೆಲಸ ಮಾಡ್ಬೇಕು, ಕೊನೆಗೆ ಅವ್ರ ಜೊತೆನೂ ಹೊಡೆಸ್ಕೋಬೇಕು, ನಿಮ್ ಜೊತೆ ಬಯಸ್ಕೋಬೇಕು, ತಿನ್ಕೋಬೇಕು. ಏ ಯಪ್ಪ, ನಿಮ್ಗಿದ್ದಾಗ ಎಲ್ಲ ಕೂಳು ನೀರೆಲ್ಲ ತಂದು ಕೊಡ್ತಾಳಿಲ್ಲ. ಮುದುಕಾಗಿರಿ ಸುಮ್ಮನೆ ಬಿಟ್ರ ಅಂತ ಇವೆಲ್ಲ ಜಗಳ ಬೇಕಾ ನಿಮ್ಗೆ? ಮನೆಗೆ ಬಂದು ಸೊಸಿ ನಮ್ಮ ಮಗಳ ತರ ನೋಡ್ಕೊಂತಾರ ಅಂತ ನೀವು ನೋಡಿದ್ರೆ ಜೋಡಿ ಬೇರೆ ಜಗಳ ಮಾಡ್ಕೊಂತ ಇರ್ತೀರಲ್ಲ. ಇದನ್ನ ಸೊಸಿ ನೋಡ್ಕೊಂಡ ರೀತಿ ನೋಡಿದ್ರೆ ಹಾಳಾದಾಕಿ ಈ ತರ ಹೊಡೆದ್ರಲ್ಲ, ಮನುಷ್ಯತ್ವ ಐತೆ ಅಂಬೆ ಹೋಗಿದ್ರೆ ಇದಲ್ಲ ಅಷ್ಟು ಯಪ್ಪ. ಇನ್ಮೇಲೆ ಏನಾರ ಈ ಮನೆ ಜಗಳ ತಂದ ನಮ್ಮ ಮನುಷ್ಯ ಹಾಕಿರಲ್ಲ ಈಗ ಹೇಳಿನಿ. ಏಯ್ ಬಾ. ಮುಗಿದೋತು, ಎಲ್ಲ ಮುಗಿದೋತು. ನಾವು ಹೊಡೆದ ಮಗನ ಹಿಂಗ್ ಮಾತಾಡ್ತಾನಂತ ಸರಸ್ವತಿ ನಾನೇ ಕಂಡಿದ್ದಿಲ್ಲ. ಸಮಾಧಾನ ಮಾಡ್ಕೊಡ್ರಿ. ಸಮಾಧಾನ ಮಾಡ್ಕೇರಿ. ಮನಿ ಅಂದಾಗ ಜಗಳ ಇದ್ದಿದ್ವಾ, ಒಬ್ಬಾಕೆ ಸೊಸಿ ಅಂತಂದು ತಲೆ ಮ್ಯಾಗ ಒಯ್ದ್ರಿ, ಈಗ ಬೆಚ್ಚಗ ಇದು ಮಾಡಿದ್ಲು. ತಿಳ್ಕೊಂಡ್ ನಡ್ರಿ, ಇದ್ರ ಮ್ಯಾಗ ನಿನ್ ಇಷ್ಟ ನೋಡು. ಏನಪ್ಪಾ ಅರ್ಥ ಆತ? ಹಿಂಗ ಮಾಡಿದ್ರ ಮನಿ ಬಿಟ್ಟು ಹೊರಗೆ ಹಾಕ್ತಾವಡ ನಿಮ್ಮನ್ನ. ಏ ಹುಚ್ಚಿ, ನಾನಿಂಗ್ ಹೇಳಿದ್ನಿಲ್ಲ ನಿನ್ ಗಂಡ ನಿನ್ ಮ್ಯಾಗ ಪ್ರೀತಿ ಇಟ್ರದು. ನಿಮ್ಮ ಅತ್ತಿ ನಿಮ್ಮ ಅವಾಗ ಹೆಂಗ್ ಬೈದ್ ನೋಡು. ಹೂನ್ಲೆ, ನನಗೂ ಇವತ್ತ ಗೊತ್ತಾಗಿದ್ದು ನನ್ ಗಂಡ ನನಗೆ ಇಷ್ಟು ಸಪೋರ್ಟ್ ಮಾಡ್ತಾನ ಅಂತಂದೇಳಿ. ನೀನ್ ಹೇಳಿದ್ದು ಕರೆ ಐತಿ ನೋಡ್ಲೆ. ನೋಡು ನಿನ್ ಗಂಡ ನಿನ್ ಎಷ್ಟ್ ಸಪೋರ್ಟ್ ಅದಾನ. ಈಗ ಒಳ್ಳೆ ಟೈಮ್, ಬೆಶ್ಶಾಗ ನಿಮ್ಮ ಅತ್ತಿ ನಿಮ್ಮ ಅವನ್ ಹೊರಗೆ ಹಾಕ್ಬಿಡ. ನೀನು ನಿನ್ ಗಂಡ ನೆಮ್ಮದಿ ಆಗಿರುವಂತ ಇದ್ರೆ ನೆಮ್ಮದಿ ಆಗಿರ್ಬೇಕು. ಹೌದ್ಲೆ, ನೀ ಹೇಳದ್ ಖರೇನೆ ಐತಿ. ಅವ್ರಿಬ್ರು ಹೊರಗೆ ಹಾಕ್ಬಿಟ್ರೆ ನಾನು ನನ್ನ ಗಂಡ ಇಬ್ರು ಆರಾಮಾಗಿ ಖುಷಿಯಾಗಿರ್ಬೋದು. ಲೇ, ಅದಕ್ಕೇನ್ ಮಾಡ್ಬೇಕ್ಲೆ? ಯಾಕೆ ಚಿಂತೆ ಮಾಡ್ತಿ? ನಾ ಎಲ್ಲ ಹೇಳ್ಕೊಡ್ತೀನಿ, ನಾ ಹೇಳ್ದಂಗ್ ಮಾಡ್ಬೇಕಾದ್ರೆ. ಲೇ, ನೀನ್ ಏನ್ ಹೇಳ್ತೀನಿ ಅದನ್ನ ತಪ್ಪದೆ ಮಾಡ್ತೀನಿ. ಆದ್ರೆ ಅದೇನ್ ಹೇಳಿ ನನಗ್ ಬೇಗ. ಏನ್ ಗೊತ್ತಾ, ಇಷ್ಟ ಮಾಡ ತಾನ ಬಿಟ್ಟೋಕಾರ ನಿಮ್ಮ ಅತ್ತಿ ನಿಮ್ಮ ಅವ. ಸರಿಲೇ, ನೀ ಹೇಳ್ದಂಗ ಮಾಡ್ತೀನಿ. ಅಷ್ಟ್ ಮಾಡ್ಲೆ, ನನ್ ಮಾತ್ ಕೇಳಿಯಲ್ಲ, ಅದಿದಾಗುತ್ತಗಲೆ. ಸರಿಲೇ, ಥ್ಯಾಂಕ್ಸ್ ಲೇ ಇಷ್ಟೆಲ್ಲ ಹೇಳಿದಕ್ಕ. ನಾನು ಬರ್ತೀನ್ಲೇ. ಮತ್ತ ಅವ್ ಏನ್ ಮಾಡಾಕತ್ತಾವ ನಮ್ಮ ಮನ್ಯಾಗ, ಬರ್ತೀನ್ಲೇ ನಾನು. ಯಾಕೆ ಏ ಅಲ್ಲ ಬಿಡ ಅಲ್ಲಿ ಕಸ್ಬರ್ಗೆ ಅಲ್ಲ ಮಂಡಿ ನೋವು ಅಂತೀನಿ. ಬಿಡ ಕಸ್ಬರ್ಗೆ ಅಕ್ಕಿಲ್ಲ ನಾನು ಹೇಳಕ್ ಬರೋದಿಲ್ಲ. ಏ ತಂಗಿ ಬಾರು. ಅಲ್ವಾ ನಿಮ್ಮ ಅತ್ತಿಗೆ ಮಂಡಿ ನೋವು ಬಂದಾವು, ಕಸ ನೀ ಹೊಡ್ಯಾಕ್ ಬರಂಗಿಲ್ಲ. ತುಗ ಕಸ್ಬರ್ಗಿನ ಮನ್ಯಾಗ ದಂಡ್ ಪಿಂಡ್ ಕುಂತಾರ ಅಷ್ಟ ಅಲ್ರಿ. ಏನಾರ ಒಂದ್ ಸ್ವಲ್ಪ ಕೆಲಸ ಮಾಡಿದ್ರೆ ಏನ ಆಗಲ್ ಬಿಡ್ರಿ. ಏನ್ ಹೇಳಕತ್ತೀವ ನೀನ? ನಾವು ದಂಡ್ ಪಿಣ್ಣ ಅದನ್ನ ಮತ್ತೆ ಹೇಳ್ಬೇಕೇನ್ರಿ? ಯವ್ವ, ನನ್ ಗಂಡಗೆ ದಂಡಪಿಂಡ ಅಂತ ಮಾತಾಡ್ತಿ. ಇಷ್ಟೆಲ್ಲ ಆಸ್ತಿ ಮಾಡಿರೋದು ನನ್ ಗಂಡ ದಂಡಪಿಂಡ ನಿಂಗೆ? ಏ ಸರ್ದ ನಿಂದ್ರಿ. ಇಷ್ಟೆಲ್ಲ ಆಸ್ತಿ ಮಾಡಿರೋದು ನೀವ ಇದ್ರನ ಅದ ಅವಾಗಿನ ಕಾಲದಾಗ, ಈಗಿನ ಕಾಲದಾಗ ಅಲ್ಲ. ಈಗ ನನ್ ಗಂಡ ದುಡಿ ಆತಾನ.
ಸಣ್ಣ ಪಿಂಡ ಕುಂತರೋರ್ ನೀವಿಬ್ರು, ನಾವಲ್ಲ. ಅವ್ವ ಅತ್ತಿನ ತಾಯಿ ಸಮಾನ ಅಂತಾರ. ಅಕ್ಕಿ ಮೈ ಕೈ ಮುಟ್ಟು ಮಾತಾಡ್ತೀನಿ ನೀನು. ನಾವ್ ಏನ್ ಪಾಪ ಮಾಡಿದೀವಿ ಅಂತೇಳಿ ಇಷ್ಟು ಕಾಟ ಕೊಡತೀವಿ? ಯಾವ ಜನದಾಗ ಏನ್ ಕರ್ಮ ಮಾಡಿದೀವೋ ಏನ್? ನನ್ನಂತ ಸೊಸಿ ಪಡಿಯಾಕ ನೀವಿಬ್ರು ಕರ್ಮ ಮಾಡಿರ? ನೀವಿಬ್ರು ಕರ್ಮ ಮಾಡಿಲ್ಲ, ನಿಮ್ಮಂತ ಅತ್ತಿ ಮಾವನ್ ಪಡಕ್ ನಾನ್ ಕರ್ಮ ಮಾಡೀನಿ. ನೀವಿಬ್ರು ಯಾವ ನೆಗಡಿ ಬಿಟ್ಟು ಹೋಗಿರನ್ನ ನೋಡ್ರಿ, ನೀವ್ ನಿಮ್ ಕಾಲಕ್ ಸಾಕಾಗ ಹೋಗೈತಿ ನನಗೆ. ಏ ಕಿಟ್ಟಪ್ಪ, ಕಿಟ್ಟು ತಮ್ಮ, ಇವತ್ತ ನಮ್ಮ ಊರಿನ ಹಿರಿಯರು ಬಂದಿದ್ರು. ನಮ್ಮೂರ್ ಬಸವಣ್ಣನ ಜಾತ್ರೆ ಬಂತಲ್ಲ, ಅದಕ್ಕ ಪಟ್ಟಿ ಕೇಳಾಕಂತ ಬಂದಿದ್ರ. ಮತ್ತ ನಮ್ಮ ಅಜ್ಜನ ಕಾಲದಿಂದ ನಮ್ಮ ಅಪ್ಪನ ಕಾಲದಿಂದ ಯಾವತ್ತೂ ಇಲ್ಲ ಅಂದಿಲ್ಲ ನಾವು. ಅದಕ್ಕ ಇಷ್ಟು ವರ್ಷ ನಾ ಹಿರಿಯತನ ಮಾಡ್ಕೊಂತ ಬಂದಿದ್ದೆ, ನಾ ಕೊಡ್ತಿದ್ದೆ. ಮತ್ತ ನೀ ಹಿರಿಯತನ ಮಾಡಾಕತ್ತಿ, ಇಲ್ಲ ಅನ್ನಕ್ ಹೋಗ್ಬೇಡ, ಎಷ್ಟರ ಆಗ್ಲಿ ಕೊಟ್ಟು ಕಳ್ಸಪ್ಪ. ಇಷ್ಟ ಏನಪ್ಪ ಕೊಡೋಣಂತ ಬಿಡ. ಲಕ್ಷ್ಮಿ ಹತ್ರ ಕೊಟ್ಟಿ ನೋಡ, ಇಸ್ಕೊಂಡ್ ಹೋಗಿ ಕೊಟ್ಟು ಬಂದು. ಹೌದಾ, ಸರಿ ಆಯ್ತಪ್ಪ. ಸರಿ ಲಕ್ಷ್ಮವ್ವ, ಏ ತಂಗಿ ಲಕ್ಷ್ಮವ್ವ, ಏನ್ ನಿಮ್ದು ಹೊರ ಕೊಟ್ರೆ ಎದಕ್ಕಂಗ್ ದೊಡ್ಡ ವಟ ಅನ್ನತ್ತೀರಿ ನೀವು? ಏನ ಅಯ್ಯವ್ವ ಹಂಗ್ಯಾಕ್ ಮಾಡ್ತಿದ್ದಿ? ಕರೆದ್ರು ಸಿಟ್ಟು ಬರ್ತೈತಿ ಅದೆಲ್ಲ. ಎದಕ್ ಕರೆದ್ರಿ ಹೇಳ್ರಿ? ಏನಿಲ್ವಾ, ನಮ್ಮೂರ್ ಹಿರಿಯರು ಬಂದಿದ್ರು. ಈ ಸಲ ನಮ್ಮೂರ್ ಬಸವಣ್ಣನ ಜಾತ್ರೆ ಐತಿ, ಅದಕ್ ಪಟ್ಟಿ ಕೇಳಾಕ್ ಬಂದಿದ್ರ. ನಾ ಕಿಟ್ಟು ಕೇಳಿದೆ, ನಿನ್ ಕಡೆ ಕೊಟ್ಟಿರ್ತೇನೆ ಇಸ್ಗ ಅಂದ, ಅದನ್ನ ಹೇಳಾಕ್ ಕರ್ದೆ. ದುಡ್ದು ಇಟ್ಟಿದ್ದೀರಲ್ಲ, ಅವ್ರಿಗಂತೂ ಬುದ್ಧಿಲ್ಲ, ನಿಮ್ಗೂ ಬುದ್ಧಿಲ್ಲ. ದಾನ ಧರ್ಮ ಮಾಡ್ಕೊಂತೀರಿ, ಬರೇ ದುಡಿಯ ನನ್ ಗಂಡಲ್ಲ, ಅದಕ್ ನೀವ್ ಹಂಗ್ ಮಾಡಾತ್ತೀರಿ. ಹಂಗ್ಯಾಕಂತೀವ? ಊರ್ ಜಾತ್ರೆ ಅದು, ಅದಕ್ಕಿಲ್ಲ ಅಂತಾರೇನ? ನಮ್ಮ ಅಜ್ಜ ಅವ್ರ ಅಜ್ಜ ಎಲ್ಲಾರು ಕೊಡ್ಕಂತ ಬಂದಾರ. ಏನ್ ನಮ್ಗೆ ಒಳ್ಳೇದಾಕತ್ವಾ ತಾಯಿ? ಹಂಗ್ಯಾಕ್ ಮಾತಾಡ್ತಿದ್ದೀನಿ ನೀನು? ಬಾರಿ ಬಾರಿ, ನೀವ ಇಬ್ರು ಮನ್ಯಾಗ ದಂಡ ಪಿಂಡಾಗ ಬಿದ್ದೀರಿ, ನಿಮ್ಗ ಕೂಳ್ ಹಾಕೋದಾಗತ್ತಿಲ್ಲ. ಇನ್ ದಾನ ಧರ್ಮ ಅಂತ ಬೇರೆ ರೊಕ್ಕ ಬೇರೆ ಹೋಗ್ಕೊಡ್ರಿ ಹೊರಗ. ಸುಮ್ನೆ ಇದ್ರ ಸರಿ, ಹೊರಗ್ ದಾನ ಧರ್ಮ ಅಂತ ರೊಕ್ಕ ಕೊಡಕತ್ರಿ, ಮತ್ ಸರಿ ಇರಂಗಿಲ್ಲ ನೋಡ್ರಿ. ಅಲ್ಲ, ಒಂದ್ 500 ರೂಪಾಯಿ ಪಟ್ಟಿ ಕೊಡಾಕ ಇಷ್ಟೆಲ್ಲಾ ಮಾತಾಡ್ತೀಯಲ್ಲ ನೀನು? ನಮ್ಮ ಕರ್ಮ ನಿನ್ ಕೇಳ್ತೇವಲ್ಲ ನಾವು. ಸಾಕು ಹೋಗುವ. ಮ್ಯಾಗ ನಮ್ಮ ದೈವನ ಸುಮಾರು ಐತಿ. ಏನ್ ಮಾಡಿದ್ರು ನಮ್ನ ಅಪಾರ್ಥ ಮಾಡ್ಕೊಂತಾರ. ಇರೋದ್ಕಿಂತ ಸಾಯೋದು ಬಹಳ ಪಾಡ. ಶಿವನ, ನನಗೆ ಯಾಕೆ ಸಾವತಾರ ಮಾಡದಪ್ಪ? ಇಷ್ಟೆಲ್ಲ ಅವಮಾನ ಸಹಿಸ್ಕೊಂಡು ನಾ ಹೇಗೆ ಬದುಕ್ಲಿ? ಏ ಇಂಥವೆಲ್ಲ ನಾಟಕ ಬಿಡ್ರಿ. ಮನಿ ಹಿರಿಯರಾಗಿ ದಾನ ಧರ್ಮ ಅನ್ನೋದ್ ಬಿಟ್ಟು ಮನಿ ಉಳ್ಸೋದ್ ನೋಡ್ರಿ. ಈ ತರ ಬರೀ ದಾನ ಧರ್ಮ ಅಂತ ಅನ್ಕೊಂತ ಹೋದ್ರ ಮನಿ ಮುಳುಗಿಸ್ಬೇಕಾಗತೈತಿ. ಇಂಥವೆಲ್ಲ ನಾಟಕ ಬಾಳ್ ನೋಡಿ. ಹೌದು, ನಾ ಮನಿ ಹಾಳು ಮಾಡಾಕತ್ತೇನೆ, ನೀವು ಉದ್ಧಾರ ಮಾಡಾಕತ್ತೀರಿ. ನಾ ಹಾಳು ಮಾಡಾಕತ್ತೇನಲ್ಲ? ಹೌದು. ಯಾಕೆ ಹೇಳಕ್ ಕೂತೀರಿ? ಇಲ್ಲ ಸರಸ್ವತಿ, ನಾವು ಬದುಕಬಾರ್ದು. ಈ ಭೂಮಿ ಮ್ಯಾಗ ನಾವು ಬದುಕಬಾರ್ದು. ಒಂದ್ ಸ್ವಲ್ಪ ವಯಸ್ಸಾಗಿ ತೋಡ್ಬಾ ಹೋಗು, ಇಬ್ರು ಕೂಡ ಸತ್ತು ಬಿಡೋದು. ಯಾಕ್ರಿ ಹಂಗ್ ಮಾತಾಡಕ್ ಕೂತೀರಿ? ಏನಾತ್ ಹೇಳ್ರಿ? ಏನಂತ ಹೇಳಿ ಸರಸ್ವತಿ, ಏನಂತ ಹೇಳಿ? ದಿನ ಈ ಹಿಂಸೆ, ಈ ಅವಮಾನ ನನಗ್ ತಡ್ಕೊಳಕ್ ಆಗೋಲ್ದು. ಹೇಳ, ನೀನೇ ಹೇಳು, ನಾ ಏನ್ ತಪ್ಪು ಮಾತಾಡೀನಿ? 500 ರೂಪಾಯಿ ಬಸವಣ್ಣನ ಜಾತ್ರೆಗೆ ಪಟ್ಟಿ ಕೊಡು ಅಂತೆ. ಹೆಂಗ ಬೇಕಾದಂಗ ಮಾತಾಡಿದು. ನಾ ದಂಡ ಪಿಂಡ ಅಂತೆ. ಯಾಕೆ ಅನ್ಕೊಂತೀರಿ? ಎಂತಿಂತೋ ಅವಮಾನ ತಡ್ಕೊಂಡಿರಂತ. ಈಗ ಒಂದ್ ಸಣ್ಣ ಅವಮಾನಕ್ಕೆ ಎಷ್ಟು ದುಃಖ ಪಡಾತೀರಿ? ಇದಕ್ಕೆಲ್ಲ
ನಾಳೆ ನನ್ ಮಗ ಸಸಿ ಸರ್ ಹೋಗ್ತಾರ. ದಿನಕ್ಕೊಂದೊಂದ್ ನೆವ ಇಟ್ಕೊಂಡು ನಮ್ಗೆ ಚುಚ್ಚಿ ಮಾತಾಡ್ತಾರ. ಇದಕ್ಕೆ ಏನು ಈ ಸುಖಕ್ಕೆ ನಮ್ಮ ಮಕ್ಕಳು ಹಿಡ್ದಿರೋದು ಹೇಳ, ಈ ಸುಖ ಪಡಾಕ್ತಿ ನಮ್ಮ ಮಕ್ಕಳು ಹಿಡ್ದವಲ್ಲ ಹೇಳ ಸರಸ್ವತಿ ಹೇಳ. ಸಮಾಧಾನ ಮಾಡ್ಕೊಳ್ರಿ, ಬಾಳ ಇದ್ರಲ್ಲಿ ಅದರಿ ಸಮಾಧಾನ ಎಲ್ಲ ಸರಿ ಹೋಗ್ತದೆ. ಬುದ್ಧಿ ಕಲಿತಾರ ಅವರು. ಆರಾಮ್ ಇರ್ರಿ, ಊಟ ಮಾಡ್ರಿ, ಬಿಸಿ ಅನ್ನ ಸಾರು ಕೊಟ್ಟಾರ. ಊಟ ಬೇಡ, ಏನ್ ಬೇಡ, ನನಗ್ ಬೇಡ, ನನಗೆ ಹಸಿವಾಗಿಲ್ಲ, ಬೇಡ ಬೇಡ ಸರಸ್ವತಿ ಬೇಡ. ಇನ್ನೊಂದು ತುತ್ತು ಊಟ ಮಾಡಿ. ಏನ್ ಮನುಷ್ಯ ಕೊಟ್ಟೋಗಲ್ಲ ಅನ್ನಪೂರ್ಣೇಶ್ವರಿ ನೋಡ್ದಲ್ಲ, ನೋಡ್ದಲ್ಲ. ಹೇ ಸಾಕ್ ಮಾಡ್ರಿ ನಿಮ್ ಡ್ರಾಮಾನ. ನಾ ಊಟ ಕೊಡಲ್ಲ ಅಂತೇಳಿ ಮನಿ ಬೇಡ ಉಣ್ಣಾಕಿಸ್ಕೊಂಡ್ ಊಟ ಮಾಡಾಕ್ತೀರಿ ನೀವು. ಊರ್ ತುಂಬಾ ಹೋಗಿ ನಾನು ಮಾನ ಮರಿ ತೆಗಿಬೇಕಂತ ಮಾಡಿರಿ ನೀವು. ಇಲ್ಲವಾ, ನಾವೇನ್ ಬಿಚ್ಚ ಬೇಡಕ್ ಹೋಗಿಲ್ಲ. ಪಾರು ಅಕ್ಕನ ಬಿಸಿ ಅನ್ನ ಸಾರು ಮಾಡಿಲ್ಲ ಅಂತ ಕರ್ದ್ ಕೊಟ್ಲ ನಂಗೆ. ಹಾ ಕರ್ದು ಕೊಟ್ರು ಅಂತ ಹೇಳಿ ಇಸ್ಕೊಂಬಂದ್ ಕುತ್ಕೊಂಡ್ ಊಟ ಮಾಡ್ಬಿಡದ. ಒಟ್ನಲ್ಲಿ ನೀವಿಬ್ರು ಸೇರ್ಕೊಂಡ್ ನನ್ನ ಮಾನ ಮರಿ ಊರ್ ತುಂಬಾ ಹರಾಜ್ ಹಾಕ್ಬೇಕಂತ ನಿಂತಿದ್ದೀರಿ. ಹೌದಿಲ್ಲ? ನಿಮ್ ಹಂಗ್ ಮಾಡಿದ್ರೇನ ಸಮಾಧಾನ. ಯಾಕನ್ನಾಗತ್ತೀವ ಲಕ್ಷ್ಮವ್ವ, ತಿಳಿದು ಮಾತಾಡ್ವಾ. ಹಂಗ್ಯಾಕ್ ಮಾತಾಡ್ತಿರ್ತಾ ನೀನು? ನಮ್ಮಿಂದ ಏನ್ ತೊಂದ್ರೆ ಆಗೈತಿ ನಿಮಗೆ? ಏನ್ ತೊಂದ್ರೆ ಆಗೈತಿ ಅಂತ ಅನ್ನೋದ್ ಬೇರೆ ಹೇಳ್ಬೇಕ ನಿಮಗೆ. ಇವಾಗ ನೀವಿಬ್ರು ಮನ್ಯಾಗ ಇರೋದಕ್ಕ ನನ್ ಗಂಟಿಗೆ ನೆಮ್ಮದಿನ ಇಲ್ದಂಗ ಆಗೈತಿ. ನೀವಿಬ್ರು ಯಾವಾಗ ತೊಲಗಿರ ಅನ್ಸ್ಬಿಟ್ಟೈತಿ. ನನಗಂತ್ರು ನೆಮ್ಮದಿನ ಹಾಳಾಗೋಗೈತಿ ನನಗೆ. ಅದೆಲ್ಲ ಈಗ ಬೇಡ. ಒಂದ್ ನೀವ್ ಇರ್ಬೇಕು, ಇಲ್ಲ ಒಂದ್ ನಾ ಇರ್ಬೇಕು. ಏನ್ ಹೇಳ್ತೀರಿ ಇದಕ್ಕ ಹೇಳ್ರಿ, ಬೇಡ. ನೀವ ಎಲ್ಲಾರು ನೆಮ್ಮದಿಯಿಂದ ಇರ್ರಿ, ನಾನ ಹೊಕ್ಕೆ ನಂತವ್ರ ಮನಿಗೆ. ಲಕ್ಷ್ಮವ್ವ ನಿಲ್ವಾ, ಬೇಡ ಬೇಡ ತಾಯಿ, ನೀ ಹೋಗೋದ್ ಬೇಡ. ನಿನಗೆ ನಾವು ಬಾರಾಗ್ಯವಲ್ಲ, ನಾವ ಹೋಗ್ತೀವಿ. ಹೆಸರು ನಡಿ, ಹೋಗ ನಡಿ. ನಡ್ರಿ ಮೊದ್ಲ ಕೆಲ್ಸ ನಡ್ರಿ. ಬೇಡ ನಡ್ರಿ. ಇನ್ನೊಂದ್ಸಲ ಕಣ್ಣಿದ್ರಿ ಕಾಣಕ್ ಹೋಗ್ಬೇಡ್ರಿ. ನಡ್ರಿ. ಮತ್ತ ನಿಮಗ್ ಚಪ್ಪಲ್ ಬೇಕಾ? ನಡ್ರಿ. ಇವತ್ತಿ ಮನಿ ನೆಮ್ಮದಿ ಇದ್ದ ಇರ್ತೈತಿ. ನಡ್ರಿ ಮೊದ್ಲು ನಡ್ರಿ. ಇನ್ನೊಂದ್ಸಲ ಈ ಮನಿ ಕಡೆ ತಿರುಗಿ ಹಾಕಿ ನೋಡಕ್ ಹೋಗ್ಬೇಡ್ರಿ. ನಡ್ರಿ. ಇನ್ನು ಮತ್ತಿಲ್ಲೇ ನಿಂದಿರ್ತೀರ ನೀವು? ನಡ್ರಿ. ಇನ್ನೊಂದ್ಸಲ ಬರಕ್ ಹೋಗ್ಬೇಡ್ರಿ ಕಡೆ. ನಡ್ರಿ. ಅಪ್ಪ, ಇವಾಗ ನಾನು ನನ್ನ ಗಂಡ ಆರಾಮಾಗಿರ್ಬೋದು ಈ ಮನಿ ಒಳಗ. ಹೊಲಿಗಿದ್ರು ಸಾಕಾಗಿ ಹೋಗಿತ್ತು ನನಗಂತ್ರ ಇವ್ರ ಸಂಬಂಧ. ನನ್ ಗೆಳತಿ ಹೇಳಿದ್ದು ನಿಜ ಐತಿ. ಇವ್ರು ಹೊರಗೆ ಹೋದ್ರನ ನಾವು ಚೆನ್ನಾಗಿರೋದು. ಈ ವಿಷಯ ಫಸ್ಟ್ ನನ್ ಗೆಳತಿಗೆ ಹೇಳ್ಬೇಕು ನಾನು. ಸವಿತಾನ ಇವತ್ತು ತುಂಬಾ ಹ್ಯಾಪಿ ಆಗಿದೆ ನೋಡು. ಯಾಕ? ಇವತ್ತು ನಮ್ಮ ಮನೆಗೆ ಹಿಡಿದಿದ್ದ ಶನಿ ಬಿಟ್ಟು ಹೋತು ನೋಡು. ನೀ ಹೇಳ್ದಂಗ ಮಾಡ್ರಿ ನೋಡನ್. ನನ್ನ ಮತ್ತಿ ನಮ್ಮ ಮಾವ ಹೋದ್ರು. ಇನ್ಮೇಲೆ ನಾನು ನನ್ ಗಂಡ ಈ ಮನೆ ಒಳಗೆ ಹ್ಯಾಪಿಯಾಗಿ ಖುಷಿಯಾಗಿರ್ತೀವಿ.
ಹೌದಾ ನೀ ಹಂಗಾದ್ರೆ ಇವತ್ತು ಫುಲ್ ಖುಷಿ ಆಗಿರ್ಬೋದು. ಹೂನ್ಲೇ ಇವತ್ತು ಅಷ್ಟೇ ಅಲ್ಲ ನಾನು ಖುಷಿ ಆಗಿರೋದು, ಇನ್ ಲೈಫ್ ಲಾಂಗ್ ಫುಲ್ ಹ್ಯಾಪಿ ಆಗಿರ್ತೀವಿ ನಾನು ನನ್ ಗಂಡ ಇಬ್ರು. ಏನ ಇವತ್ತು ಮೇಡಮ್ ಅವ್ರ ಪೂರ್ತಿ ಫುಲ್ ಹ್ಯಾಪಿ ಇದ್ದಂಗ ಅದಾರ. ಹೌದು, ನಾ ಇವತ್ತು ಫುಲ್ ಹ್ಯಾಪಿ ಇರ್ತೀನಿ. ನಾನಷ್ಟೇ ಅಲ್ಲ, ನಿನ್ ಮೇಲೆ ನೀವು ಹ್ಯಾಪಿ ಆಗಿರ್ತೀರಿ ನನ್ನ ಜೊತೆಗೆ. ಯಾಕಂದ್ರೆ ಇವತ್ತು ನಮ್ ಈ ಮನೆಗೆ ನಮಗೆ ಹಿಡಿದಿದ್ದು ಶನಿ ತಲುಪ್ತು. ಇನ್ಮೇಲೆ ಆರಾಮ್ ಇರ್ಬೋದು ನಾವಿಬ್ರು. ಅಂತ ಖುಷಿ ವಿಚಾರ. ಹೌದು. ಅಂತದೇನ್ ಮೇಡಮ್ ಅವ್ರ ಹೇಳ್ರಿ, ನಾನು ಕೇಳ್ತೀನಿ. ಏನಂದ್ರ ಇವತ್ತಿಗೆ ಈ ಮನಿಗೂ ನಮಿಗೂ ಹಿಡಿದಿರೋ ಶನಿ ತಲುಪ್ತು. ಇನ್ಮೇಲೆ ನಾವಿಬ್ರು ಆರಾಮ ಖುಷಿಯಾಗಿ ಹ್ಯಾಪಿ ಆಗಿರ್ಬೋದು. ಶನಿ ತೊಲಗಿತ್ತ? ಅದ್ ಏನ್ ಬಿಡಿಸಿ ಹೇಳ. ಅದ ರೀ, ಆ ದರಿದ್ರಗಳಿದ್ವಲ್ಲ ಎರಡು, ಅದ ನಿಮ್ಮಪ್ಪ ನಿಮ್ಮವ್ವ, ನಮ್ಮ ಅತ್ತಿ ನಮ್ಮ ಮಾವ ಇದ್ರಲ್ಲ, ಇವತ್ತಿಗೆ ಅವ್ರ ದರಿದ್ರಗಳು ಎರಡು ಮನೆ ಬಿಟ್ಟು ಹೋದ್ರು. ಅದಕ್ಕೆ ನಾ ಇವತ್ತು ಹ್ಯಾಪಿ ಆಗಿದ್ದೀನಿ. ನನ್ ಕೈಯಾರ ನಾನ ಹೊರಗೆ ಹಾಕಿದ್ದೆ ಅವ್ರನ್ನ. ನಮ್ಮ ಅಪ್ಪ ಅಮ್ಮನ್ನು ಹೊರಗೆ ಹಾಕಿದೆ. ನಮ್ಮ ಅಪ್ಪ ಅಮ್ಮನ್ನು ಹೊರಗೆ ಹಾಕ್ತಿದೆ. ಬಿಡ್ರಿ 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 ನೋವು ಆಗ್ತಿದೆ. ಜೀವ ಅಂತ ಇರೋ ನಮ್ ತಂದೆ ತಾಯಿನ ಹೊರಗೆ ಹಾಕ್ತೀಯ? ಬಿಡ್ರಿ ನಮ್ ತಂದೆ ತಾಯಿಗೆ ಏನಾದ್ರೂ ಆಯ್ದ್ರೆ ಇಟ್ಕೊಂಡಿನ ಜೀವ ಸಹಿತ ಬಿಡಲ್ಲ ನೀನ. ಬಿಡ್ರಿ. ನೀನೊಂದು ಹೆಣ್ಣ, ಗೊತ್ತಿಲ್ದವ್ರು ಎಲ್ಗ ಹೋದ್ರೋ ಏನು, ಅದ್ ಯಾವ ಮನೇಲಿ ಇದಾರೋ, ಯಾವ ಮರದ ಕೆಳಗಡೆ ಇದಾರೋ, ಯಾವ ದೇವಸ್ಥಾನದಲ್ಲಿ ಇದಾರೋ. ನಿನ್ನಂತ ಅವನೋಗ್ ಮದ್ವೆ ಆಗ್ಬಿಟ್ಟೆ ನಾನು. ಅಪ್ಪ ಅಮ್ಮ ರೀ ನಿಂತ್ಕೋರಿ ರೀ. ನೋಡ್ಲಿ, ನನ್ ಗಂಡುಗ್ ಒಳ್ಳೇದಾಗ್ಲಿ ಅಂತ ನಾನು ನಮ್ಮ ಅತ್ತೆ ಮಾವನ್ ಹೊರಗೆ ಹಾಕಿದ್ರೆ ಇವ್ರು ನನ್ನ ಹೊಡೆದು ಸಾಯ್ಸಾಕ್ ಬರ್ತಾರ. ಹೌದ್ ಮತ್ತೆ ತಂದೆ ತಾಯಿ ಹೊರಗೆ ಹಾಕಿದ್ರು ಮತ್ತೆ ಇನ್ನೂ ಆಗುತ್ತ ಅವ್ರಿಗೆ. ನಿನ್ ಮತ್ತೆ ಅತ್ತಿ ಮಾವ ಹೌದಿಲ್ಲ ಅವ್ರು? ನಿನ್ ತಂದೆ ತಾಯಿ ಹೊರಗೆ ಹಾಕಿದ್ರೆ ಹಿಂಗ ಇರ್ತಿದ್ದೆ? ಲೇ ಏನ್ ಹೇಳಕತ್ತಿಲ್ಲ ನೀನು? ತಂದೆ ತಾಯಿನ ಹೊರಗೆ ಹಾಕ್ತಾರಲ್ಲ, ನಿನ್ ಜನ್ಮಕ್ ನಾಚಿಕಿಲ್ಲಲ್ಲ? ಲೇ ನೀನೇ ಅಲ್ಲಲೇ ಅದನ್ನೆಲ್ಲ ಹೇಳ್ಕೊಟ್ಟದ್ದು. ನೀನು ನಿಮ್ ಅತ್ತಿ ಮಾವನ್ ಹೊರಗೆ ಹಾಕೊಂಡದಕ್ಕೆಲ್ಲ ನಾನು ಹಾಕಿದ್ದು. ನಾನು ನನ್ ಗಂಡ ಖುಷಿಯಾಗಿರ್ತೀವಿ ಅಂತ ನೀನೆಲ್ಲ ಹೇಳ್ಕೊಟ್ಟಿದ್ದು. ಈ ತರ ಎಲ್ಲ ಮಾಡಿದ್ರೆ ಈಗ ನೀನೇ ಹಿಂಗ್ ಮಾತಾಡತ್ತೀನ್ಲೇ. 1000 ಜನ 1000 ಮಾತಾಡ್ಲೆ, ನೀ ಹೆಂಗಿರ್ಬೇಕು ಹಂಗಿರ್ಬೇಕು. ಸಗಣಿ ಕೊಟ್ರೆ ತಿಂತೀಯನ? ನಿನ್ ಬುದ್ಧಿ ನಿನ್ ಕಡೆ ಆಯ್ತಿಲ್ಲ? ಹೌದ್ಲೆ, ಫ್ರೆಂಡ್ ಅಂತ ನಿನ್ ಮಾತನ್ನ ನಂಬಿದ್ನಲ್ಲ, ನಾನ್ ಮಾಡಿದ್ ದೊಡ್ಡ ತಪ್ಪೈತಿ. ಹೋಗಿ ಹೋಗಿ ನಾನ್ ನಿನ್ ಮಾತ್ ಕೇಳಿದ್ನಲ್ಲ, ಹೌದು ನನ್ ಇದಾಗ್ಬೇಕಾಗಿದ್ದ. ನಿನ್ ಮಾತ್ ಕೇಳಿದಕ್ಕ ತುಂಬಾ ಚೆನ್ನಾಗಿ ಬಹುಮಾನ ಕೊಟ್ಟಿಲ್ಲ ನೀನ್. ನಮ್ಮ ಮನಿ ಒಳಗ ನಾನು ನನ್ ಗಂಡ ನಮ್ಮ ಅತ್ತಿ ನಮ್ಮ ಮಾವ ಎಷ್ಟು ಖುಷಿಯಾಗಿದ್ದೀವಿ. ಫಸ್ಟ್ ಬಂದ್ ನಮ್ಮ ಎಲ್ಲರ ಮಧ್ಯೆ ಹುಳಿ ಹಿಂಡಿದಕ್ ನೀನು, ನೀ ತರ ಮಾಡು ಅಂತ ಹೇಳ್ಕೊಡ್ದಕ್ ನೀನು. ಈಗ ನೀನ ನನಗೊಂದ್ ಮಾತಂತಿ. ನಾ ಏನ್ ಹುಳಿ ಹಿಂಡಿದ್ಲೆ ನಿಮ್ ಮಧ್ಯ? ನಿನ್ ಬುದ್ಧಿ ನಿನ್ ತಾಕಾಯ್ತಿಲ್ಲ? ನಡಿ ಹಾಳ್ ಮಾಡಿ. ಅಯ್ಯೋ ನಾ ತಪ್ಪು ಮಾಡ್ಬಿಟ್ಟೆ. ದೇವ್ರದ ನಮ್ಮ ಅತ್ತಿ ಮಾವ ನಾನೇ ನನ್ ಕೈಯಾರ ಹೊರಗೆ ಹಾಕ್ಬಿಟ್ನಲ್ಲ. ಎಲ್ಲೋಗಿರ್ತಾರೋ ಏನ್ ಮಾಡ್ತಿರ್ತಾರೋ.
ಬಿಡು ಆರಾಮ್ ಬಿಡು. ಸರಸ್ವತಿ, ನಾವು ನಮ್ಮ ಮಕ್ಕಳು ಮುಂದೆ ದೊಡ್ಡರಾಗಿಂದ ನಮ್ಮ ಚಂದಾಗಿ ನೋಡ್ತಾರ ಅಂತಂದು ಏನೇನೋ ಕನಸು ಕಟ್ಕೊಂಡ್ವಿ. ಅವ್ರು ಕೇಳಿದ್ದನ್ನ ಒಂದು ಇಲ್ದಂಗ ತಂದು ಕೊಟ್ವಿ, ಹಂಗಾಗಿಟ್ಟು ಜೋಪಾನ ಮಾಡಿದ್ವಿ. ಎಷ್ಟು ಕಷ್ಟಪಟ್ಟು ಮಕ್ಕಳಿಗೋಸ್ಕರ ನೀನು ಇವತ್ತು ಮಗ ಸೊಸಿ ನಮ್ಮನ್ನ ನಾಯಿಗಿಂತ ಕಡಿಮೆ ಮಾಡ್ಯಾರ. ಏನು ಕೇಳಿದ್ರು ಎಲ್ಲದಕ್ಕೂ ಬೇಜಾರು ಮಾಡ್ಕೊಂತಾರ. ನಾವು ಹಂಗ ಮಾಡಿದ್ವಿನ. ಅವ ಸಣ್ಣವಿದ್ದಾಗ ಅವ ಏನ್ ಬೇಕಂದ್ರು ಎಷ್ಟು ಆಟ ಮಾಡಿದ್ರು ನಾನು ಅವನ್ ಬೈಕೆ ತೀರಿಸ್ತಿದ್ದೆ, ಎಲ್ಲದನ್ನು ತಂದು ಕೊಡ್ತಿದ್ದೆ. ಯಾವುದಕ್ಕೂ ಬೇಜಾರಾಗ್ತಿದ್ದಿಲ್ಲ. ನನ್ನ ಮಗ ಸುಖವಾಗಿರ್ಬೇಕು ಅಂತ ನಾವಂಗ ಏನು ಇಲ್ಲ ಅಂತಿದ್ದಿಲ್ಲ. ಆದ್ರೆ ಇವತ್ತು ನಾವು ಏನ್ ಕೇಳಿದ್ರು ಬೇಜಾರಾಕನ. ನನ್ ಸೊಸಿ ಒಬ್ಬೇಕಂತೆ ಬಾಳ ಪ್ರೀತಿ ಮಾಡಿದರಿ, ಆದ್ರ ಅಕ್ಕಿ ನನ್ನ ಮನೆ ಬಿಟ್ಟೆ ಹೊರ ಕಳ್ಸಿದ್ಲು. ಊರಿಗೊಂದು ಬೇವಿನ ಮರ ಇರ್ಬೇಕು, ಮನಿಗೊಂದು ಹಿರೇತೆಲಿ ಇರ್ಬೇಕು ಅಂತಾರ. ಆದ್ರ ಇವತ್ತಿನ ಮಕ್ಕಳಿಗೆ ಹಿರಿಯರ ಬೇಡ, ನಾವು ಮಾಡಿದ ಆಸ್ತಿ ಎಲ್ಲ ಬೇಕು ಅವ್ರಿಗೆ, ಆದ್ರ ನಾವು ಬೇಡ. ಎಂತ ನ್ಯಾಯ ಇದು, ಎಂತ ನ್ಯಾಯ ಸರಸ್ವತಿ. ಸರಸ್ವತಿ, ನಮ್ಮ ಮಕ್ಕಳ ಪ್ರಪಂಚ ನಮಗ ಅಂತ ಇಷ್ಟು ದಿನ ಇದ್ವಿ, ಆದ್ರೆ ನಮ್ಮ ಮಕ್ಕಳಿಗೆ ನಾವು ಬೇಡಾಗೇವಿ. ಇವತ್ತಿಗೆ ಈ ಭೂಮಿ ಋಣ ತೀರ್ದಂಗಾತು. ಹೋಗೋಣ ನಡಿ, ಹೋಗ ನಡಿ. ಹೋಗೋಣ. ಯವ್ವ ತಾಯಿ ಚೌಡವ್ವ, ಇವತ್ತಿಗೆ ನಮ್ದು ಭೂಮಿ ಋಣ ಮುಗಿತುವ, ಭೂಮಿ ಋಣ ತೀರ್ತು. ಏ ಮೂರ್ಖ, ಭೂಮಿ ಋಣನ ನೀ ನಿರ್ಧಾರ ಮಾಡೋದಲ್ಲ, ದೇವ್ರ ನಿರ್ಧಾರ ಮಾಡ್ತೈತಿ, ವಿಧಿ ನಿರ್ಧಾರ ಮಾಡ್ತೈತಿ. ತಾಯಿ, ನನ್ನ ತಪ್ಪಾಗೆ ತಾಯಿ, ನನ್ನ ಕ್ಷಮಿಸ್ಬಿಡು ತಾಯಿ. ನಮ್ಮ ಅತ್ತಿ ಮಾವನ್ ನನ್ನ ಕೈಯಾರ ನಾವು ಹೊರಗೆ ಹಾಕಿದ್ದಕ್ಕೆ ನನ್ ಕ್ಷಮಿಸ್ಬಿಡವ. ಅವ್ರು ಎಲ್ಲಿದ್ರು ನನಗೆ ತೋರಿಸ್ಕೊಡು ತಾಯಿ, ನಿನ್ ಕೈ ಮುಗಿತೀನವ. ಸರಸ್ವತಿ, ಇವತ್ತಿಗೆ ನಮ್ಮ ಭೂಮಿ ಋಣ ಮುಗೀತು. ಬಾ ಹೋಗೋಣ. ಹೌದ್ರಿ, ನಮ್ದು ಈ ಭೂಮಿ ಋಣ ಮುಗೀತು, ನಾವಿನ್ ಸಾಯದೆ ಮೇಲ. ಸರಸ್ವತಿ, ನಿನ್ನಂತ ಹೆಂಡತಿ ಪಡೆದ ನಾನಾ ಧನ್ಯ. ನನ್ನ ಕಷ್ಟ ಸುಖದಾಗ ಯಾವಾಗಲೂ ಭಾಗಿಯಾಗಿದ್ದಿ. ಈಗ ಈ ಸಾವಿಗೂ ನೀ ನನ್ನ ಜೊತೆ ಬರಾಕತ್ತಿ. ನಿಜವಾಗ್ಲೂ ನಾವು ಭಾಗ್ಯವಂತರಲ್ಲ. ಹೌದ್ರಿ, ನಂಗೆ ನಿಮ್ಮನ್ ಬಿಟ್ಟು ಮತ್ತೆ ಯಾರದಾರ್ರಿ? ನಿಮ್ಮನ್ ಪಡೆದ ನಾನ್ ಧನ್ಯ ರೀ.
ಹೌದು ಸರಸ್ವತಿ, ನೀ ಹೇಳೋದು ಕರೆ ಐತಿ. ನಾವಿಬ್ರು ಭಾಗ್ಯವಂತರು, ನಾವು ಭಾಗ್ಯವಂತರು. ಗಂಗಾ ಮಾತೆ ನಮ್ನ ಕರೆಯಾಕತ್ತಾಳ. ಬಾ ಹೋಗೋಣ, ಬಾ. ನಡ್ರಿ ಹೋಗೋಣ. ಅತ್ತಿ ಮಾವ ಅತ್ತಿ, ಬರ್ರಿ ಈ ಕಡೆ. ತಪ್ಪಾಗ್ಯದ ಅತ್ತಿ ಮಾವ, ತಪ್ಪಾಗ್ಯದ. ತಪ್ಪಾಗ್ಯದ, ಕ್ಷಮಿಸಿ. ಅಪ್ಪ ಕಿಟ್ಟು ಕಿಟ್ಟು ಬಂತು ನೋಡ. ನನ್ ತಪ್ಪಾಗ್ಯದ, ಕ್ಷಮಿಸ್ಬಿಡ್ರಿ. ಯಪ್ಪ ಮನಿ ಬಿಟ್ಟು ಬಿಡೋಕ್ಕಿಂತ ಮುಂಚೆ ನಾನು ನೆನಪಾಗ್ಲಿಲ್ಲಪ್ಪ. ಹಿಂಗ ಯಾರೋ ಮನೆ ಅಂತ ಅಟ್ಟಿದ್ರಂತ ನೀವ್ ಎದಕ್ ಬರ್ಬೇಕಪ್ಪಾಜಿ? ಅದು ನಿಮ್ ಮನೆ ಅಪ್ಪಾಜಿ, ಇವಳಿಗೆ ಏನ್ ಹಾಕಿದೆ ಅಲ್ಲೇ? ನೀವ್ ಇರ್ಬೇಕಾದ್ರ ಆ ಮನೇಲಿ. ಏಯ್, ಆ ಮನೆಗೆ ಏನಾದ್ರು ನಮ್ ಕಾಲಿಟ್ಟಿ ಕಾಲ ಮುರ್ತೀನಿ ಅಂತ. ರೀ, ನಾ ಯಾರ್ದೋ ಒಬ್ರದ್ದು ಮಾತು ಕೇಳ್ಬಿಟ್ಟು ಈ ತರ ಮಾಡಿದೇರಿ, ನನಗ್ ಕ್ಷಮಿಸ್ಬಿಡ್ರಿ ಪ್ಲೀಸ್. ಅತ್ತಿ ನೀವಾದ್ರೂ ಹೇಳ್ರಿ, ಮಾವ ಹೇಳ್ರಿ, ನನ್ ಕ್ಷಮಿಸ್ಬಿಡ್ರಿ. ತೆಗಿ ಲಕ್ಷ್ಮವ್ವ, ಹೇಳ್ಬೇ, ನಾ ಹೇಳ್ತೀನಿ. ಲಕ್ಷ್ಮಿ, ಸಂಸಾರದಾಗೆ ಮೂರ್ ನೀರ್ ಬಂದು ಮಾತಾಡಿದ್ರೆ ಸಂಸಾರ ಛಿದ್ರ ಯಾವತ್ತಿಗೂ ನಮ್ ಸಂಸಾರದ ಬಗ್ಗೆ ನಮ್ಗೆ ಕಾಳಜಿ ಇರ್ಬೇಕು. ಹೊರಗ್ನವ್ರ ಮಾತು ಯಾವತ್ತು ಕೇಳ್ಬಾರ್ದು ಲಕ್ಷ್ಮಿ, ಕೇಳ್ಬಾರ್ದು. ಹೌದವ್ವ, ಇವತ್ತಿನ ಕಾಲಮಾನ ಹೆಂಗೈತೆ ಅಂತಂದ್ರ ಬೇರೆ ಸಂಸಾರ ನೋಡಿ ಬೆಂಕಿ ಹಚ್ಚಿ ಕೇಕಿ ಹಾಕಿ ನಗ್ತಾರ. ಆದ್ರೆ ನೀನು ಬೇರೆ ಮಾತು ಕೇಳ್ಕೊಂಡು ನಿನ್ನ ಸಂಸಾರಕ್ಕೆ ಬೆಂಕಿ ಹಚ್ಕೊಂಡು ಹುಚ್ಚಾಗಿ. ಯಪ್ಪ, ಬೇರೆದವ್ರ ಮಾತ್ ಕೇಳಿ ನಿಮ್ಮಂತ ತಂದೆ ತಾಯಿನ ಹೊರಗಟ್ಟಿರ್ಲಿಕ್ಕೆ ಇಂತ ಹೆಂಡತಿ ಬೇಕಾ ನನಗ? ನನಗ್ ಬೇಡಪ್ಪ, ನನಗ್ ಡೈವರ್ಸ್ ಕೊಡ್ಸ್ಬಿಡು. ನಾನ್ ನಿಮ್ಮನ್ ಜೋಡಿ ಚೆನ್ನಾಗಿದ್ದು ಬಿಡ್ತೀನಿ, ನನಗೆ ಇವಳು ಬೇಡ. ರೀ, ನನ್ನ ತಪ್ಪಾಗೈತೆ, ನನಗೊಂದು ಅವಕಾಶ ಕೊಟ್ಟು ನೋಡ್ರಿ ಪ್ಲೀಸ್ ರೀ. ಅತ್ತಿ ಹೇಳ್ರಿ, ಅತ್ತಿ ನೀವಾದ್ರು ಮಾವ ಹೇಳ್ರಿ ಪ್ಲೀಸ್ ರೀ, ನನಗೊಂದು ಅವಕಾಶ ಕೊಟ್ಟು ನೋಡ್ರಿ. ನೋಡ್ ಕಿಟ್ಟಿ, ಆಕೆನ ತಪ್ಪು ಮಾಡ್ಯಾಳ ಅಂತಂದು ನೀನು ದುಡುಕ್ಬೇಡಪ್ಪ, ನೀನು ದುಡುಕ್ಬೇಡ. ಏನ ಕೆಟ್ಟಗಳಿಗೆ ಮಾಡ್ಯಾಳಾಕಿ, ಕೆಟ್ಟದ್ದನ್ನ ಅಟ್ಟುಂಡವನ ಮೇಲು ಅಂತ ಹಿರೇ ಹೇಳ್ಯಾರ. ನೀನು ಸುಧಾರಿಸ್ಕೊಂಡು ಚಂದಾಗಿ ಬಾಳೆ ಮಾಡ್ಕೊಂಡು ಹೋಗ್ರು, ನಮಗೆ ಅದ ಬೇಕಾಗಿರೋದು. ರೀ, ಅತ್ತಿ ಮಾವ ನನ್ ಕ್ಷಮಿಸ್ರಿ, ನಂದು ಇದು ಒಂದ್ಸಲ ನನ್ ಕ್ಷಮಿಸ್ಬಿಡ್ರಿ ರೀ. ಇದು ಒಂದು ಅವಕಾಶ ಕೊಟ್ಟು ನೋಡ್ರಿ. ಇನ್ಮೇಲಿದ್ದ ಇವ್ರಿಬ್ರು ನಿಮ್ಮ ಅಪ್ಪ ಅಮ್ಮ ಅಲ್ಲ, ನನ್ನ ಅಪ್ಪ ಅಮ್ಮ ಅನ್ನೋ ತರ ನಾನ್ ನೋಡ್ಕೊಂತೀನಿ ರೀ. ಪ್ಲೀಸ್ ರೀ, ಇದೊಂದೊಂದ್ಸಲ ನನ್ ಕ್ಷಮಿಸ್ರಿ, ಇದು ಒಂದು ಅವಕಾಶ ಕೊಟ್ಟು ನೋಡ್ರಿ. ಅತ್ತಿ ಹೇಳ್ರಿ ನೀವಾದ್ರು ಪ್ಲೀಸ್ ರೀ. ನೋಡು, ಕ್ಷಮಿಸ್ತೀನಿ, ಆದ್ರೆ ನಮ್ಮ ತಂದೆ ತಾಯಿನ ಇನ್ನೊಂದು ಸಣ್ಣ ನೋವಾದ್ರೂ ನಾನು ಮನುಷ್ಯ ಆಗಿರಲ್ಲ. ಅಪ್ಪ, ಬರ್ರಿ ಮನೆಗೆ ಬಂದು ನಡ್ರಿ.